ಈ ಸಿಸ್ಟಮಿಗೆ ಇಂಥವ್ರು ಬೇಕು ಅಂತ ನಮಗೆ ಗೊತ್ತಾಗುವಂಥದ್ದು. ಆಬ್ವಿಯಸ್ಲಿ ಡೆವಿಲ್ ದ ಹೀರೋ ಅನ್ನೋದೇನಿದೆ ಒಂದು ಮಟ್ಟಕ್ಕೆ ಈಗ ನನಗೊಂದು ಪರ್ಸ್ಪೆಕ್ಟಿವ್ ಸಿಗ್ತಾ ಇದೆ ಅಂತ ಹೇಳ್ಬೋದು. ಟ್ರೇಲರ್ ಅಲ್ಲಿ ನೀವೇನ್ ಚೇರ್ ಏನ್ ನೋಡ್ತೀರಾ, ಆ ಒಂದು ಚೇರಿಗೆ ಆಗುವಂತ ಸಂಘರ್ಷ ಆಗಿರುವಂತದ್ದು. ವೆಲ್ಕಮ್ ಟು KBP ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡಿಕೊಟ್ಟಿರುವಂಥದ್ದು ಆಬ್ವಿಯಸ್ಲಿ ಡೆವಿಲ್ ಸಿನಿಮಾದ ರಿವ್ಯೂ ಆಗಿರುವಂಥದ್ದು. ಆಬ್ವಿಯಸ್ಲಿ ಇದೊಂದು ತುಂಬಾನೇ ಲಾಂಗ್ ವಿಡಿಯೋ ಕೂಡ ಆಗುತ್ತೆ. ಸ್ವಲ್ಪ ಹಿಂದೆ ಕುತ್ಕೊಂಡು ಆರಾಮಾಗಿ ಈ ಒಂದು ರಿವ್ಯೂನ ನೋಡಿ, ನಾನ್ ಸ್ಪಾಯ್ಲರ್ ರಿವ್ಯೂ ಆಗಿರುವಂಥದ್ದು, ಆರಾಮಾಗಿ ಕುತ್ಕೊಂಡು ನೋಡ್ಬೋದು. ಅಂದ್ರೆ ಎಲ್ಲೂ ಕೂಡ ನಿಮ್ಗೆ ಸ್ಪಾಯ್ಲರ್ ಇರಲ್ಲ ಅಂತಾನೆ ಹೇಳ್ಬೋದು. ಅಂಡ್ ಕೆಲವೊಂದು ವಿಷಯಗಳು ಆಬ್ವಿಯಸ್ಲಿ ಬರುತ್ತೆ, ಯಾಕೆಂದ್ರೆ ಈ ವಿಷಯನ ಮೆನ್ಷನ್ ಮಾಡ್ಲಿಲ್ಲ ಅಂದ್ರೆ ನನಗೆ ಈ ಒಂದು ವಿಷಯನ ಕಂಟಿನ್ಯೂ ಮಾಡೋದಕ್ಕಾಗಲ್ಲ ಅಂತಾನೆ ಹೇಳ್ಬೋದು. ರಿವ್ಯೂ ನಿಮಗೆ ಸ್ಪಾಯ್ಲರ್ ಇಲ್ದಲ್ಲೇ ಕೊಡೋದಕ್ಕೆ ಆದಷ್ಟು ನಾನು ಟ್ರೈ ಮಾಡ್ತೀನಿ ಅಂತಾನೆ ಹೇಳ್ಬೋದು. ಓಕೆ, ಈಗ ಮೊದಲನೇದಾಗಿ ಬರೋದಾದ್ರೆ ಆಬ್ವಿಯಸ್ಲಿ ಸ್ವ್ಯಾಗ್. ಈ ಒಂದು ಸ್ವ್ಯಾಗ್ ನ ವಿಷಯದಲ್ಲಿ ನಾನು ಮಾತಾಡ್ಲೇಬೇಕಾಗುತ್ತೆ. ಡಿಬೋಸ್ ಅವರ ಒಂದು ಸ್ವ್ಯಾಗ್ ಇಲ್ಲಿ ಈ ಒಂದು ಸಿನಿಮಾದಲ್ಲಿ ಆಕ್ಟಿಂಗ್ ಮುಖಾಂತರದಲ್ಲಿ ಒಂದೊಂದು ಸೈಕಿಕ್ ಕ್ಯಾರೆಕ್ಟರ್ ಕೂಡ ಕಂಡಿದೆ ಅಂತಾನೆ ಹೇಳ್ಬೋದು. ಆದ್ರೆ ಎಲ್ಲರೂ ಹೇಳ್ತಾ ಇದ್ರು ಹಿಂಗೆ ಅಂತ. ಅಂದ್ರೆ ನಾನು ಅನ್ಕೊಂಡೆ ಇದು ಏನಂತಾರೆ ಇಲ್ಯುಮಿನಾಟಿ ಕಾನ್ಸೆಪ್ಟ್ ಬೇಸ್ ಮೇಲೆ ಈ 2ನೇ ಬುಕ್ ಆ ಥರದ್ದೆಲ್ಲ ಅಂತ ಅನ್ಕೊಂಡೆ. ಅಲ್ಲ, ಇಂಟರ್ವ್ಯೂ ಬಂದಾಗ ಈ ತರ ತೋರಿಸ್ತಿದ್ರಲ್ಲ, ನಾನು ಅನ್ಕೊಂಡೆ ಡುವಲ್ ಪರ್ಸನಾಲಿಟಿ ಇರ್ಬೋದೇನೋ, ಅಥವಾ ನಾನು ಅನ್ಕೊಂಡೆ ಇಲ್ಯುಮಿನಾಟಿ ಕಾನ್ಸೆಪ್ಟ್ ಬೇಸ್ಡ್ ಅಲ್ಲಿ 2ನೇ ಬುಕ್ ಅಂತ ಮೆನ್ಷನ್ ಮಾಡ್ತಿದಾರೇನೋ. ಈ ತರ ಎಲ್ಲ ತುಂಬಾ ವಿಷಯಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಒಂದ್ ಸೆಕೆಂಡ್, ಒಂದು ಲೆನ್ಸ್ ನ ಒಂದು ಕೂರಿಸ್ಕೊಬಿಡೋಣ. ಓಕೆ, ನಾನು ಅನ್ಕೊಂಡೆ ಓಕೆ ಇನ್ನೂ ಏನೋ ವಿಷಯಗಳು ಇರ್ಬೋದೇನೋ ಡೀಪ್ ಡೌನ್ ನೋಡಿದ್ರೆ ಅಂತ. ಆದ್ರೆ ಇಲ್ಲಿ ನಮಗೆ ಎಪಿಕ್ ಆಗುವಂಥದ್ದು ಇಂಟರ್ವಲ್ ಬ್ಲಾಕ್ ಅಲ್ಲಿ ಗೊತ್ತಾಗುತ್ತೆ. ಓಕೆ, ಈ ತರದ ಅರ್ಥ ಏನು ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಅಂದ್ರೆ ನೀವು ಸಿನಿಮಾ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಡುವೆಲ್ ಪರ್ಸನಾಲಿಟಿ ಅಂತ ಅನ್ಕೊಂಡೆ, ಆದ್ರೆ ಇಲ್ಲಿ ನಿಮಗೆ ಸಿನಿಮಾ ನೋಡಿದ್ಮೇಲೆ ಒಂದು ಐಡಿಯಾ ಸಿಗುತ್ತೆ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ನಾನೀಗ ಹೇಳ್ಬೇಕಾದ್ರೆ ನಿಮಗೆ ಅರ್ಥ ಆಗಿರುತ್ತೆ. ಅಂಡ್ ಟ್ರೈಲರ್ ನೋಡಿದಾಗ ನಮಗೆ ಯಾವುದೇ ಒಂದು ಅಂದಾಜು ಸಿಗಲ್ಲ. ಇನ್ನೊಂದು ವಿಷಯ ಏನಂತಂದ್ರೆ, ನೀವು ಟ್ರೈಲರ್ನ ನೋಡಿದಾಗ ಆ ಥರದ್ದು ಅಲ್ಲೇ ಅಲ್ಲ, ಟ್ರೈಲರ್ ನೋಡೋದಕ್ಕೂ ಸಿನಿಮಾಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ನಿಮ್ಗೆ ಎಲ್ಲೂ ಕೂಡ ಓಕೆ ಇದು ಈ ಪರ್ಸ್ಪೆಕ್ಟಿವ್ ಅಲ್ಲಿ ಹೋಗುತ್ತೆ ಅಂತ ನಾನು ಟ್ರೈಲರ್ ಬ್ರೇಕ್ ಡೌನ್ ಮಾಡಿದಾಗ್ಲೂ ಕೂಡ ಬೇರೆನೇ ಒಂದು ವೇ ಅಲ್ಲಿ ಹೇಳಿದ್ದೆ, ಆದ್ರೆ ಸಿನಿಮಾ ನೋಡಿದಾಗ ನಿಮಗೆ ಬೇರೆನೇ ವೇ ಅಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಫಸ್ಟ್ ಹಾಫ್ ಈ ಸಿನಿಮಾನ ನೋಡಿದ್ರೆ ನಿಮಗೆ ಅನ್ಸುತ್ತೆ ಇದು ಗುರು ಏನ್ ಕ್ರಾಫ್ಟ್ ಮಾಡಿದಾರೆ, ಏನ್ ಪ್ರಕಾಶ್ ವೀರ್ ತಲೆ ಓಡಿಸಿದಾರೆ ಅಂತ ಅನ್ಸುತ್ತೆ. ಅಂಡ್ ಆ ಟ್ವಿಸ್ಟ್ ಇದೆಯಲ್ಲ, ಅಂದ್ರೆ ಟ್ವಿಸ್ಟ್ ಮೆಗಾ ದೊಡ್ಡ ಟ್ವಿಸ್ಟ್, ನಮಗೆ ಗೊತ್ತೇ ಇರ್ಲಿಲ್ಲ ಆ ತರ ಅಲ್ಲ, ಆದ್ರೆ ಅದು ಮಜಾ ಕೊಡುತ್ತೆ ನಮಗೆ. ಆ ಟ್ವಿಸ್ಟ್ ಅಲ್ಲಿ ಒಂದು ಕ್ರೇಜ್ ಇದೆ, ಅದು ಇರೋವಂಥದ್ದು. ಅಂದ್ರೆ ಸಿನಿಮಾ ನೀವು ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ನಾನು ಈ ಸಿನಿಮಾ ಕತೆ ಆ ರೀತಿ ಇತ್ತು, ಇದು ಹಿಂಗಾಯ್ತು, ಇದು ಈ ತರ ಆ ತರದ್ದು ಅಲ್ಲ. ನನ್ನ ರಿವ್ಯೂ ಈ ತರ ಇರುತ್ತೆ, ಒಂದು ಎನರ್ಜೆಟಿಕ್ ಆಗಿ ಹೇಗೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅನ್ನೋದು ತಿಳಿಸೋದಕ್ಕಿರುತ್ತೆ. ಅಂದ್ರೆ ಸಿನಿಮಾ ನೋಡಿದ್ರೆ ನಿಮಗೆ ಏನ್ ಮಜವಾಗಿರುತ್ತೆ, ಯಾವ ಪಾಠ ಮಜವಾಗಿರುತ್ತೆ ಅಂತ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತಿರುವಂಥದ್ದು. ಸಿನಿಮಾ ನೋಡೋದು ವರ್ತ ಅಂತ ಕೇಳಿದ್ರೆ ಆಬ್ವಿಯಸ್ಲಿ ವರ್ತ್ ಇದೆ, ನಿಮ್ಮ ದುಡ್ಡು ಪೈಸಾ ವಸೂಲ್ ಅಂತಾನೆ ಹೇಳ್ಬೋದು. ಅಂಡ್ ಈ ಸೆಕೆಂಡ್ ಹಾಫ್ ಅಲ್ಲಿ ನನಗೆ ಒಂದು ವಿಷಯ ಇದ್ದಿದೆ ಏನಂತಂದ್ರೆ, ಇನ್ನೊಂದು ಪಾರ್ಟಿಗೋಸ್ಕರ ಅವರು ಊಟ ಹಾಕ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ನನಗೆ ಒಂದು ಪರ್ಸ್ಪೆಕ್ಟಿವ್ ಇದ್ದಿದ್ದಾಯ್ತಾ. ಅಂಡ್ ಇನ್ನೊಂದು ವಿಷಯ ಏನಂತಂದ್ರೆ, ಆ ಒಂದು ಚೇರ್ ಟ್ರೇಲರ್ ಅಲ್ಲಿ ನೀವೇನ್ ಚೇರ್ ಏನ್ ನೋಡ್ತೀರಾ, ಆ ಒಂದು ಚೇರಿಗೆ ಆಗುವಂತ ಸಂಘರ್ಷ ಆಗಿರುವಂಥದ್ದು. ಅಂಡ್ ಅಂದ್ರೆ ಫೈನಲ್ ಆಗಿ ಆ ಒಂದು ಚೇರ್ ಅಲ್ಲಿ ಕೂರುವಂತ ಹಕ್ಕು ಯಾಕೆ, ಯಾರಿಗೆ, ಏನಕ್ಕೆ ಅಂತ ಬರುತ್ತಲ್ಲ, ಅವಾಗ ನಮಗೆ ಒಂದು ಐಡಿಯಾ ಸಿಗುತ್ತೆ. ಓಕೆ, ಈ ದಿ ಡೆವಿಲ್ ಅಂತ ಇಡೋದಕ್ಕೂ ಕೂಡ ಒಂದು ಪರ್ಸ್ಪೆಕ್ಟಿವ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅದು ಪ್ರಕಾಶ್ ವೀರ್ ಅವ್ರದ್ದಾಯ್ತಾ. ಅದೇ ಡೆವಿಲ್ ದ ಹೀರೋ ಈ ಒಂದು ನೇಮಿಗೆ ಏನು ಒಂದು ಕೊರತೆ ಇರಲಿಲ್ಲ. ಡೆವಿಲ್ ದ ಹೀರೋನು ಓಕೆನೇ ಆಗಿತ್ತು ನನಗೆ ಕೇಳೋದಾದ್ರೆ. ಡೆವಿಲ್ ದ ಹೀರೋ ಅನ್ನೋದೇ ಒಂದು ನೇಮಿಂಗ್ ಏನಿದೆಯಲ್ಲ, ಅದೇ ಪರ್ಫೆಕ್ಟ್ ಇತ್ತು ಅಂತ ಅನ್ನಿಸ್ತಾ ಇದೆ. ದಿ ಡೆವಿಲ್ ಅನ್ನೋದು ಪ್ರಕಾಶ್ ವೀರ್ ಅವ್ರ ಪ್ರಕಾರ ಇದು ಆ ಡಿಮ್ಯಾಂಡ್ ಮಾಡ್ತು ಅಂತ. ಓಕೆ, ಅವರ ಪರ್ಸ್ಪೆಕ್ಟಿವ್ ಅಲ್ಲಿ ಕೂಡ ನಾನು ತಗೋಬಹುದು ಆರಾಮಾಗಿ ಅಂತಾನೆ ಹೇಳ್ಬೋದು. ಆದ್ರೆ ವಿಷಯ ನನಗೆ ಎಲ್ಲಿ ಓಕೆ ಅನಿಸ್ತಿದ್ದು ಅಂತಂದ್ರೆ, ಎಂಟರ್ಟೈನ್ಮೆಂಟ್ ನ ವಿಷಯದಲ್ಲಿ, ಇವರ ಸ್ವ್ಯಾಗಿನ ವಿಷಯದಲ್ಲಿ. ನಾನೀಗ ನೋಡಿ ಕಿಚ್ಚ ಸುದೀಪ್ ಅವರ ಸಿನಿಮಾ ನೆಕ್ಸ್ಟ್ ಮಾರ್ಕ್ ಏನ್ ಬರೋಕೊಟ್ಟಿದೆ, ಇಲ್ಲಿ ನಾನು ಎಂಟರ್ಟೈನ್ಮೆಂಟ್ ವಿಷಯದಲ್ಲಿ ಮಾತ್ರ ಫೋಕಸ್ ಮಾಡ್ತಿರುವಂಥದ್ದು ಆಯ್ತಾ. ಆದ್ರೆ ಈ ಸಿನಿಮಾ ಹಾಗಲ್ಲ. ಈ ಸಿನಿಮಾ ನಿಮಗೆ ಮೇನ್ಲಿ ಸ್ಟೋರಿ ಜೊತೆನೂ ಕೂಡ ತಗೊಂಡೋಗುತ್ತೆ, ಹಾಗೇನೆ ಆ ಒಂದು ಸ್ವ್ಯಾಗ್ ಕೂಡ ಕೊಡುತ್ತೆ, ಆ ಮಜಾ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಇದಿಷ್ಟು ನನಗೆ ಓವರ್ ಆಲ್ ಹೇಳಕ್ಕಿದ್ದು ನಾನ್ ಸ್ಪಾಯ್ಲರ್ ರಿವ್ಯೂ ಆಗಿರುತ್ತೆ. ನಿಮಗೆ ಈ ರಿವ್ಯೂ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.